ಬೆನ್ನಿನ ಮೇಲೆ ಗಣೇಶನ ಟ್ಯಾಟೂ ಹಾಕಿಸಿಕೊಂಡು ವಿವಾದಕ್ಕೆ ಕಾರಣರಾಗಿದ್ದ ಸುದೀಪ್ ಪುತ್ರಿ ಗಾಯಕಿ ಸಾನ್ವಿ ಸುದೀಪ್ ಇದೀಗ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನು ಟ್ರೋಲ್ ಮಾಡಿದವರು ಮತ್ತು ವಿರೋಧಿಸಿದವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೌದು, ಬೆನ್ನಿನ ಮೇಲೆ ಗಣೇಶನ ಟ್ಯಾಟೂ ಹಾಕಿಸಿಕೊಂಡು ಸುದೀಪ್ ಪುತ್ರಿ ಗಾಯಕಿಯೂ ಆಗಿರುವ ಸಾನ್ವಿ ಸುದೀಪ್ ವಿವಾದಕ್ಕೆ ಕಾರಣರಾಗಿದ್ದರು. ಇದೀಗ ತನ್ನ ನಡೆಯನ್ನು ಸಾನ್ವಿ ಸಮರ್ಥಿಸಿಕೊಂಡಿದ್ದಾರೆ. ನಿಮ್ಮಿಂದ ಪರ್ಮಿಷನ್ ತಗೊಂಡು ನನ್ನ ಮೈ ಮೇಲೆ ಟ್ಯಾಟೂ ಹಾಕಿಸಿಕೊಳ್ಳಬೇಕಾ? ನನ್ನ ಪ್ರತಿ ನಿರ್ಧಾರಕ್ಕೂ ನಿಮ್ಮ ಅನುಮತಿ ಪಡಿಬೇಕಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವೇನೇ ಕಾಮೆಂಟ್ ಮಾಡಿದರೂ ನಾನೇನು ಕೇರ್ ಮಾಡಲ್ಲ. ಆದರೆ ನನ್ನೊಬ್ಬಳ ಬಗ್ಗೆ ಟ್ರೋಲ್ ಮಾಡಲು ಅದೆಷ್ಟು ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಶೋಚನೀಯ. ನೀವು ಜನರ ಗಮನ ಸೆಳೆಯಲು ಹೀಗೆಲ್ಲ ಮಾಡಿರಬಹುದು. ನಿಮ್ಮ ಆ ಆಸೆಯು ಈಡೇರಲಿ ಬಿಡಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸಾನ್ವಿ ತಂದೆ ಸುದೀಪ್ ಅವರನ್ನ ಓಲ್ಡ್ ಮ್ಯಾನ್ ಅಂದಿದ್ದಕ್ಕೆ ಒಂದಿಷ್ಟು ಮಂದಿ ತಗಾದೆ ತೆಗೆದಿದ್ರು. ಅದಕ್ಕೂ ಸಾನ್ವಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸುದೀಪ್ ಮಗಳು, ನನ್ನ ಪಾಲಿಗೆ ಅವರು ಯಾವತ್ತೂ ಓಲ್ಡ್ ಮ್ಯಾನ್ ಆಗಿರುತ್ತಾರೆ. ದ್ವೇಷಿಸಲು ನಿಮಗೊಂದು ಸಣ್ಣ ಕಾರಣ ಸಿಕ್ಕಿದ್ರೂ ಸಾಕಾಗುತ್ತೆ. ಆದರೆ ಹೀಗೆಲ್ಲ ಸಮಯ ವ್ಯರ್ಥ ಮಾಡುವ ಬದಲು ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಸಮಯವನ್ನು ವಿನಿಯೋಗಿಸಿ ಅಂತ ಹೇಳಿದ್ದಾರೆ. ಏನೂ ಸಾಧನೆ ಮಾಡದೆ ಇಷ್ಟೆಲ್ಲ ಮಾತಾಡ್ತಾಳೆ, ಬ್ಲಾ 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 ಅಂತೆಲ್ಲ ನೀವು ಹೇಳಬಹುದು. ನಿಮ್ಮ ಮಾತು ನಿಜವೇ. ಹಾಗೆಂದು ನೀವು ಹೇಳಿದ್ದೆಲ್ಲ ಕೇಳಿಕೊಂಡು ಇರಲಿಕ್ಕೆ ಆಗೋದಿಲ್ಲ. ನೀವು ತೆರೆಯ ಹಿಂದೆ ಹೇಡಿಗಳ ಹಾಗೆ ಅವಿತು ಕುಳಿತು ನಮ್ಮ ಬಗ್ಗೆ ತೀರ್ಪು ಕೊಡುವವರಂತೆ ಮಾತನಾಡ್ತೀರಿ. ನಮ್ಮ ಬದುಕಿನ ಪ್ರತಿ ಸನ್ನಿವೇಶವನ್ನು ಇದೇ ರೀತಿ ನೋಡ್ತೀರಿ. ನಿಮ್ಮಿಂದಾಗಿ ಅಪ್ಪನ ಬರ್ತ್ಡೇಯನ್ನು ಆಚರಿಸಲು ಅಥವಾ ಆಪ್ತರ ಕೊನೆಯ ಕ್ಷಣಗಳಲ್ಲಿ ಭಾಗವಹಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ನಮ್ಮ ಕುಟುಂಬವನ್ನು ನಿಮ್ಮ ಮನರಂಜನೆಗೆ ಬಳಸಿಕೊಂಡಿದ್ದೀರಿ. ಸದಾ ತೀರ್ಪು ಕೊಡಲು ಕಾಯ್ತಾ ಇರ್ತೀರಿ. ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಳ್ಬೇಡಿ. ಅನೇಕ ಸಲ ನನ್ನ ಭೇಟಿ ಆಗಿದ್ದೀರಿ ಮತ್ತು ನಿಮ್ಮ ಜೊತೆಗೆ ಫೋಟೋ ತೆಗೆಸಿಕೊಳ್ಳಲು ಕೇಳುತ್ತಿರುತ್ತೀರಿ. ಸೋ ಸ್ಯಾಡ್ ಎಂದು ನೋವನ್ನು ಸಾನ್ವಿ ತೋಡ್ಕೊಂಡಿದ್ದಾರೆ. ಒಟ್ಟಾರೆ ಬೆನ್ನಿನ ಮೇಲೆ ಗಣೇಶನ ಟ್ಯಾಟೂ ಹಾಕಿಸಿಕೊಂಡು ವಿವಾದಕ್ಕೆ ಕಾರಣರಾಗಿದ್ದ ಸುದೀಪ್ ಪುತ್ರಿ ಗಾಯಕಿ ಸಾನ್ವಿ ಇದೀಗ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದ್ದು ಟ್ರೋಲ್ ಮಾಡಿದವರಿಗೆ ಟಾಂಗ್ ಕೊಟ್ಟಿದ್ದಾರೆ.